ಕೊಹ್ಲಿ ರೋಹಿತ್ ಶರ್ಮಾ ಬಳಿಕ ರವೀಂದ್ರ ಜಡೇಜಾ ವಿದಾಯವನ್ನ ಘೋಷಿಸಿದ್ದಾರೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ಜಡೇಜಾ ವಿದಾಯವನ್ನ ಹೇಳಿದ್ದಾರೆ. ನೋಡಿ, ಆಲ್ರೆಡಿ ನಿನ್ನೆ ರೋಹಿತ್ ಶರ್ಮಾ ಹಾಗೆ ಕಿಂಗ್ ವಿರಾಟ್ ಕೊಹ್ಲಿ ಟಿ20 ಸೀರೀಸ್ಗೆ ವಿದಾಯವನ್ನ ಘೋಷಿಸಿದ್ರು. ಈಗ ರವೀಂದ್ರ ಜಡೇಜಾ ನೋಡಿ, ಸಾಲು ಸಾಲು ನಮ್ಮ ಟೀಮ್ ಇಂಡಿಯಾ ಆಟಗಾರರು ನಿವೃತ್ತಿಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಅಭಿಮಾನಿಗಳಿಗೆ ನೋವನ್ನ ತರಿಸ್ತಾ ಇದೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ಗೆ ಜಡೇಜಾ ಈಗ ವಿದಾಯವನ್ನ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಕೊಹ್ಲಿ ಅವ್ರದ್ದು ನಿರೀಕ್ಷೆ ಇತ್ತು. ಅವ್ರು ಈ ಹಿಂದೆ ಸಾಕಷ್ಟು ಹಿಂಟ್ಗಳನ್ನು ಕೊಡ್ತಾ ಇದ್ರು ಮತ್ತು ರೋಹಿತ್ ಶರ್ಮಾ ಅವ್ರದ್ದು ಕೂಡ ಅಷ್ಟೇ. ಆಲ್ಮೋಸ್ಟ್ ನಿನ್ನೆ ಅನೌನ್ಸ್ ಮಾಡ್ತಾರೆ ಅಂತಿತ್ತು, ಅವರು ಅನೌನ್ಸ್ ಮಾಡಿದರು. ಬಟ್ ಈಗ ರವೀಂದ್ರ ಜಡೇಜಾ ಅವರು ಕೂಡ ನೋಡಿ, ಅವರು ಒನ್ ಡೇ ಆಗಿರ್ಬೋದು, ವರ್ಲ್ಡ್ ಕಪ್ ಆಗಿರ್ಬೋದು, ICC ಟಿ20 ಆಗಿರ್ಬೋದು, ಅದರ ಜೊತೆಗೆ ಟೆಸ್ಟ್ ಪಂದ್ಯಾವಳಿಗಳಿಗಾಗಿರ್ಬೋದು, ಅವ್ರದ್ದೇ ಆದಂತಹ ಕೆಲವೊಂದಿಷ್ಟು ವಿಭಿನ್ನತೆಗಳಿಂದ ರವೀಂದ್ರ ಜಡೇಜಾ ಆಲ್ರೌಂಡರ್ ಆಗಿ ಗಮನವನ್ನು ಸೆಳೆದಂಥವ್ರು. ಬಟ್ ಇತ್ತೀಚೆಗೆ ಫಾರ್ಮ್ನಲ್ಲಿ ಇಲ್ಲದೇ ಇದ್ದರೂ ಕೂಡ ಬಟ್ ತಂಡದಲ್ಲಿ ಅವಕಾಶವನ್ನು ರವೀಂದ್ರ ಜಡೇಜಾ ಅವರು ಗಿಟ್ಟಿಸಿಕೊಂಡಿದ್ದರು. ಬಟ್ ಈಗ ರವೀಂದ್ರ ಜಡೇಜಾ ಟಿ20 ವಿಶ್ವಕಪ್ಗೆ ವಿದಾಯವನ್ನು ಹೇಳಿದ್ದಾರೆ. ಈಗ ಅವರ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಗಿದೆ. 74 ಪಂದ್ಯಗಳನ್ನು ಆಡಿ 516 ರನ್ನನ್ನು ಕಲೆ ಹಾಕಿದ್ರು ಇವರು. ಅಂದರೆ ಈ ICC ಟಿ20 ಪಂದ್ಯಗಳನ್ನು ನಾವು ಗಮನಿಸೋದಾದರೆ. ಬಟ್ ಅಂದರೆ ನಾವು ಭಾರತೀಯ ತಂಡದ ಆಟಗಾರರು ಒಬ್ಬೊಬ್ಬರೇ ಈಗ ವಿದಾಯವನ್ನು ಹೇಳ್ತಾ ಇದ್ದಾರೆ. ಬಟ್ ಈಗ ವಿದಾಯವನ್ನು ಹೇಳಿದ್ದು, ಈಗ ನಿನ್ನೇನು ICC ವಿಶ್ವಕಪ್ಪನ್ನು ಭಾರತ ಮುಡಿಗೇರಿಸಿಕೊಂಡಿತು, ಆ ಒಂದು ಖುಷಿಯ ಬೆನ್ನಲ್ಲೇ ಕೆಲವೊಂದಿಷ್ಟು ಈ ರೀತಿ ವಿದಾಯ ಹೇಳ್ತಿರೋದು ಕ್ರಿಕೆಟ್ ಪ್ರೇಮಿಗಳಿಗೆ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ. ನೋಡಿ, ನಮ್ಮ ಕರ್ನಾಟಕದವರಾದಂತಹ ರಾಹುಲ್ ದ್ರಾವಿಡ್ ಕೋಚ್ ಏನಾಗಿದ್ದರು 21ರಿಂದ, ಅವರು ಕೂಡ ವಿದಾಯ ಅಂತಂದರೆ ನಿವೃತ್ತಿ ಆದರು. ಈಗ ಅಂದರೆ ಕೋಚ್ ಹುದ್ದೆಯಿಂದ, ಭಾರತದ ಕೋಚ್ ಹುದ್ದೆಯಿಂದ. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಕೂಡ ನಿನ್ನೆ ಭಾವನಾತ್ಮಕವಾಗಿ ಮಾತಾಡಿದರು ಫೈನಲ್ ಮ್ಯಾಚ್ ಆದಮೇಲೆ. ರೋಹಿತ್ ಶರ್ಮಾ ಕೂಡ ಅಷ್ಟೇ, ಸುದ್ದಿಗೋಷ್ಠಿ ಮೂಲಕ ಅವರು ಕೂಡ ಭಾವನಾತ್ಮಕವಾದಂಥ ವಿದಾಯವನ್ನು ಹೇಳಿದರು. ಈಗ ರವೀಂದ್ರ ಜಡೇಜಾ 74 ಪಂದ್ಯಗಳನ್ನು ಆಡಿದ್ದಾರೆ, 716 ರನ್ನನ್ನು ಕಲೆ ಹಾಕಿದರು ಓವರಾಲ್ ವಿಶ್ವಕಪ್ನ ಸೀರೀಸ್ಗಳಲ್ಲಿ.